ನಮಸ್ತೆ. ನೀವು ನೋಡ್ತಾ ಇರುವುದು ಕುಂಟಲ ಗಿಡ. ಇದು ಕುಂಟಲ ಗಿಡ. ಕುಂಟಲ ಗಿಡದ ಎಲೆ ಈ ಥರ ಇರ್ತದೆ ನೋಡಿ. ಇದು ಈ ಥರ ಗೊಂಚಲಲ್ಲಿ ಕಾಯಿ ಬಿಡ್ತದೆ. ಇದು ಹಣ್ಣಾಗ್ತಾ ಇದೆ ನೋಡಿ. ಇಲ್ಲಿ ಕಪ್ಪು ಕಲರಲ್ಲಿ ಹಣ್ಣು ಇದೆ ನೋಡಿ. ನೇರಳೆ ಹಣ್ಣಿನ ಹಾಗೆ ಬಣ್ಣ, ಸ್ವಲ್ಪ ಸೈಜಲ್ಲಿ ಸಣ್ಣ. ಕಾಯಿ ಇರುವಾಗ ಈ ಥರ ಇರ್ತದೆ. ಇಲ್ಲಿ ಮೇಲ್ಗಡೆ ನೋಡಿ ಕಾಯಿ ಇದೆ. ಅದು ಹಣ್ಣಾದಾಗ ನೇರಳೆ ಬಣ್ಣಕ್ಕೆ ತಿರುಗ್ತದೆ. ಮತ್ತು ಈ ಮೊನ್ನೆ ಬೇಸಿಗೆಯಲ್ಲಿ ತುಂಬ ಆಗಿತ್ತು ಲಾಸ್ಟ್, ಅಂದರೆ ಮೇಯಲ್ಲಿ ಎಲ್ಲ. ಈಗ ಮುಗಿತಾ ಬಂದಿದೆ, ಸ್ವಲ್ಪ ಇದೆ ಅಷ್ಟೇ. ನೋಡಿ ವಿಡಿಯೋದಲ್ಲಿ ನೋಡಿ. ಇದು ನಮ್ಮ ಮಂಗಳೂರು ಭಾಗಗಳಲ್ಲಿ, ಕಾಸರಗೋಡಲ್ಲಿ, ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತದೆ. ಗುಡ್ಡಗಳಲ್ಲಿ ಎಲ್ಲ ಇರ್ತದೆ. ಇದರ ಜ್ಯೂಸ್ ಕೂಡ ಮಾಡ್ಬೋದು, ಹಾಗೆ ತಿನ್ಬಹುದು. ನೋಡಿ ಇದನ್ನು ನಾನೀಗ ತೆಗಿತಾ ಇದ್ದೇನೆ ನೋಡಿ. ಹಣ್ಣು ಎಲ್ಲ ಇದೆ ಇದರಲ್ಲಿ ನೋಡಿ, ಕಾಣಿಸ್ತಾ ಇದೆ ಅಲ್ಲ. ನೋಡಿ ಫ್ರೆಂಡ್ಸ್, ಕುಂಟಲ ಹಣ್ಣು ಕೊಯ್ತಾ ಇದ್ದೇನೆ. ಈ ಥರ ಇರ್ತದೆ ನೋಡಿ, ಒಳ್ಳೆ ಕಪ್ಪು ದ್ರಾಕ್ಷಿ ಆಗಿರ್ತದೆ. ಈ ಸತಿ ಸ್ವಲ್ಪ ಸೈಜ್ ನಮ್ಮದು ಸಣ್ಣ ಆಗಿದೆ ಗಿಡದಲ್ಲಿ. ಕೆಲವೊಮ್ಮೆ ಸ್ವಲ್ಪ ದೊಡ್ಡದು ಇರ್ತದೆ. ತಿಂದು ತೋರಿಸ್ತೇನೆ ನೋಡಿ. ಸೂಪರ್ ಇದ್ದು, ಚೆನ್ನಾಗಿದೆ, ಒಳ್ಳೆ ಸ್ವೀಟ್ ಆಗಿದೆ. ಒಳಗೆ ಈ ಥರ ಬೀಜ ಇರ್ತದೆ. ಬೀಜವನ್ನು ಬಿಸಾಕೋದು. ಈ ಬೀಜ ಬಿದ್ದ ಬೀಜನೇ ಗಿಡ ಆಗಿ ಹುಟ್ಟುತ್ತದೆ. ನಾವು ಈ ಕುಂಟಲ ಗಿಡವನ್ನೆಲ್ಲ ನೆಡೋದಿಲ್ಲ, ಅದು ಅದರಷ್ಟಕ್ಕೆ ಹುಟ್ಟಿರೋದು ಗುಡ್ಡದಲ್ಲಿ. ಹಕ್ಕಿಗಳು, ಬೇರೆ ಬೇರೆ ಪಕ್ಷಿಗಳೆಲ್ಲ ಬರ್ತದಲ್ಲ, ಅದು ಕೂಡ ತಿಂದು ಬೀಜವನ್ನು ಹಾಗೆ ಉಗುಳ್ತದಲ್ಲ, ಅದರಲ್ಲೇ ಹುಟ್ಟಿ ಬಂದಿರ್ತದೆ. ಇದು ತುಂಬ ಹಳೆ ಕಾಲದಿಂದನೂ ಇದೆ. ಮಳೆಗಾಲದಲ್ಲಿ ಬಿದ್ದ ನೀರಿನಿಂದಲೇ ಈ ಗಿಡಗಳು ಬೆಳೀತದೆ. ಇದಕ್ಕೆ ಬೇರೆ ಸಪ್ರೇಟ್ ನೀರು ಏನು ಹಾಕುವುದಿಲ್ಲ. ನೀವು ಹಳ್ಳಿ ಪ್ರದೇಶದವರಾದರೆ ನಿಮಗೆ ಗೊತ್ತಿರ್ತದೆ ಇದು ಗಿಡ ಎಲ್ಲ ನೋಡಿ. ನೋಡದವರಿಗೆ, ಗೊತ್ತಿಲ್ಲದವರಿಗೆ ಅಂತ ಮಾಹಿತಿಗಾಗಿ ಈ ವಿಡಿಯೋವನ್ನು ಮಾಡಿರೋದು. ಮತ್ತು ಇದರದ್ದು ಕೊಡಿ ಇರ್ತಲ್ಲ, ಚಿಗುರನ್ನು ಜಗಿದು ತಿಂದರೆ ಬಾಯಿ ಹುಣ್ಣೆಲ್ಲ ಕಡಿಮೆ ಆಯಿತು. ನನ್ನ ಅಮ್ಮ ಹೇಳ್ತಾ ಇದ್ದಾರೆ, ಇದರ ಚಿಗುರು ಇದೆಲ್ಲ, ಆ ಚಿಗುರು ಜಗ್ದು ತಿಂದರೆ ಏನು ಬಾಯಿ ಹುಣ್ಣೆ ಆಗಿರ್ತದೆ, ಮೌತ್ ಅಲ್ಸರ್, ಅದು ಕೂಡ ಗುಣ ಆಗ್ತದೆ. 2-3 ದಿವಸ ಹಾಕಿ ಅಗಿದ್ರೆ ಅದರಲ್ಲಿರುವ ಒಗ್ಗರಿನಿಂದ ಮದ್ದಿನ ಅಂಶ ಇರ್ತದಲ್ಲ, ಅದರಿಂದ ನಿಮ್ಮ ಬಾಯಿ ಹುಣ್ಣು ಬೇಗನೆ ಗುಣ ಆಗ್ತದೆ. ಮತ್ತೆ ಈ ಕುಂಟಲ ಸೊಪ್ಪಿನ ಎಲ್ಲ ಕಷಾಯ ಮಾಡಿ ಬಾಯಿ ಮುಕ್ಕಳಿಸಿದರೆ ಹಲ್ಲು ಬೇನೆ ಎಲ್ಲ ಉದೇ ಕಡಿಮೆ ಆಗುತ್ತೋಡು ಎಜೋಣಿತಿದ್ದು. ಅವರು ಹವ್ಯಕದಲ್ಲಿ ಹೇಳಿದ್ರು. ಇನ್ನೊಮ್ಮೆ ಕನ್ನಡದಲ್ಲಿ ಹೇಳಿ ಅದನ್ನೇ. ಈ ಕುಂಟಲ ಸೊಪ್ಪಿನ ಕಷಾಯ ಮಾಡಿ ಬಾಯಿ ಮುಕ್ಕಳಿಸಿದ್ರೆ ಹಲ್ಲು ನೋವು ಬೇಗನೆ ಕಡಿಮೆ ಆಗ್ತದೆ ಅಂತ ಅವರು ಹೇಳಿರೋದು. ನಿಮಗೆ ಹವ್ಯಕ ಭಾಷೆ ಅರ್ಥ ಆಗಿದ್ರೆ ಅವ್ರು ಹೇಳಿದಾಗನೇ ಅರ್ಥ ಆಗಿದೆ. ಗೊತ್ತಿಲ್ಲ ಅಂತ ಅವರಿಗೆ ನಾನು ಕನ್ನಡದಲ್ಲಿ ಹೇಳ್ತಾ ಇರೋದು. ಹಲ್ಲು ನೋವಿದ್ರೆ ಇದನ್ನು ಟ್ರೈ ಮಾಡ್ಬೋದು. ನಿಮ್ಮ ಹತ್ರ ಕುಂಟಲ ಗಿಡ ಇದ್ದೆ ಅಂತಂದರೆ, ಕುಂಟಲ ಗಿಡ ನೋಡಿ, ಇದು ಕುಂಟಲ ಗಿಡ. ನನ್ನ ಕೈಯಲ್ಲಿ ಇದ್ದದ್ದು ಈ ಗಿಡ ಬೇರೆ ಗಿಡ, ಅದೆಲ್ಲ ಜೊತೆಗೆ ಇದೆ ನೋಡಿ. ಇದು ಕುಂಟಲ ಗಿಡ. ಹಂಗೆ ಹೋಪಾಗ ಮಾರ್ಗಲ್ಲಿ ವಿಡಿಯೋ ಮಾಡಿ. ಈಗ ಮಳೆಗಾಲ ಅಲ್ವಾ, ಹಾಗೆ ಮಳೆಗಾಲ, ಮಳೆ ಬಿಟ್ಟು ಬಿಟ್ಟು ಬರ್ತದೆ, ಬರುವಾಗ ಜೋರಾಗಿ ಬರ್ತದೆ. ಹಾಗೆ ಸಂಜೆ ಹೊತ್ತಿಗೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವಾಗ ನಾವು ಮಧ್ಯಾಹ್ನವೇ ವಿಡಿಯೋ ಮಾಡ್ತಾ ಇದ್ದೇನೆ. ಮತ್ತು ಸಂಜೆ ಹೊತ್ತಿಗೆ ಮಳೆ ಬಂದರೆ ಮತ್ತೆ ಬರಲಿಕ್ಕೂ ಆಗೋದಿಲ್ಲ, ವಿಡಿಯೋ ಮಾಡಲಿಕ್ಕೂ ಆಗೋದಿಲ್ಲ. ಇವತ್ತು ಈಗ ಮಳೆ ಬಿಟ್ಟಿತ್ತು, ಹಾಗೆ ಬಿಸಿಲಿಗೆ ವಿಡಿಯೋ ಮಾಡಿರೋದು. ಒಳ್ಳೆ ಬೆವರ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಗುಡ್ಡದಿಂದ ಕೆಳಗೆ ಇಳಿತಾ ಇದ್ದೇನೆ. ಸೈಡಲ್ಲಿ ಎಲ್ಲ ಕುಂಟಲ ಗಿಡಗಳೇ ಇದೆ. ಈ ಹಣ್ಣನ್ನು ಕುಂಟಂಗಿಲ ಹಣ್ಣು ಅಂತಲೂ ಕರೀತಾರೆ, ಕುಂಟು ನೇರಳೆ ಅಂತಲೂ ಕರೀತಾರೆ. ಸೈಜಲ್ಲಿ ಸಣ್ಣ ಇರೋದ ಕಾರಣ ತುಳುವಲ್ಲಿ ಕುಂಟು ನೇರಳೆ ಅಂತ ಕರೀತಾರೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಾಗಿ ಈ ಹಣ್ಣು ಮಳೆ ಶುರುವಾಗುವಾಗ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಸರ್ತಿ ಸಿಕ್ಕಿಲ್ಲ ಆದರೆ ನೆಕ್ಸ್ಟ್ ಇಯರ್
ತಪ್ಪದೆ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.